ನಿನ್ನೆ ತಾನೇ ನಮ್ಮ ಉಪೇಂದ್ರ ಅವರ UI ಸಿನಿಮಾದ ಟ್ರೋಲ್ ಅನ್ನೋ ಸಾಂಗ್ ರಿಲೀಸ್ ಆಗಿತ್ತು. ಅದಕ್ಕಿಂತ ಹಿಂದೆ ಒಂದು 10 ದಿನ ಹಿಂದೆ ಚೀಪ್ ಅನ್ನೋ ಸಾಂಗ್ ರಿಲೀಸ್ ಆಗಿತ್ತು. ಅದು ಕೂಡ ಒಂದು ಚಿಕ್ಕ ಪ್ರೋಮೋ ರೀತಿಯಲ್ಲಿ ರಿಲೀಸ್ ಆಗಿತ್ತು. ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು, ಸಾಂಗ್ ಬರುತ್ತೆ, ಚೀಪ್ ಅನ್ನೋ ಸಾಂಗ್ ಬರುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಅಭಿಮಾನಿಗಳಿಗೋಸ್ಕರ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಿನ್ನೆ ಆ ಸಾಂಗ್ ರಿಲೀಸ್ ಆಗಿಲ್ಲ, ಬೇರೊಂದು ಸಾಂಗ್ ಯಾವುದಪ್ಪ ಅಂದರೆ ಟ್ರೋಲ್ ಅನ್ನೋ ಸಾಂಗ್ ರಿಲೀಸ್ ಆಗಿದೆ. ಸಾಕಷ್ಟು ಟ್ರೆಂಡಲ್ಲಿದೆ ಈ ಸಾಂಗ್ ಕೂಡ. ಒಂದು ಸಾಧಾರಣ 5 ವರ್ಷದ ಹಿಂದೆ ಏನೆಲ್ಲ ಟ್ರೋಲ್ ಆಗಿತ್ತು ಆ ವಿಷಯನೆಲ್ಲ ಹಿಡ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ. ಲಿರಿಕ್ಸ್ ಬರೆದಂಥವ್ರು ನರೇಶ್ ಅವರು ಈ ಚಿತ್ರಕ್ಕೆ ಲಿರಿಕ್ಸ್ ಬರೆದಿದ್ದಾರೆ ಈ ಸಾಂಗ್ಗೆ. ಆ ಸಾಂಗ್ ಹೇಗಿದೆ ಅಂತ ಈ ಉಪೇಂದ್ರ ಅವರ ಅಭಿಮಾನಿಗಳು, ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ಇಷ್ಟವಾಗಿದೆ ಈ ಸಾಂಗು. ಇತ್ತೀಚಿನ ದಿನ ಅಂದರೆ ನಿನ್ನೆಯಿಂದ ಟ್ರೆಂಡಿಂಗಲ್ಲಿದೆ ಈ ಸಾಂಗು. ಇವತ್ತು ನಮ್ಮ ಜೊತೆ ಉಪೇಂದ್ರ ಅವರ ಅಪ್ಪಟ್ಟ ಅಭಿಮಾನಿ ಅಂತಾನೆ ಹೇಳ್ಬೋದು, ಅವ್ರು ಇದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತು ಸಾಂಗ್ ಅಂತ ಕೇಳೋಣ. ಬ್ರದರ್, ನೀವು ನಿನ್ನೆ ರಿಲೀಸ್ ಆದಂಥ ಒಂದು ಸಾಂಗ್ ನೋಡಿರ್ತೀರಾ, ಹೇಗೆ ಅನಿಸ್ತು ಸಾಂಗ್ ಅಂತ ನಿಮಗೆ? ನನಗೆ ತುಂಬ ಚೆನ್ನಾಗಾಯ್ತು ಸರ್, ಇಷ್ಟ ಆಯಿತು ಸರ್. ಅದನ್ನ ನೋಡ್ರೆ ಮತ್ತೆ ಎಲ್ಲರಿಗಾದ್ರೂ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತದೆ. ಟ್ರೋಲ್ ಅಂತ ಬರುತ್ತಲ್ಲ, ಸೂಪರ್, ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಸರ್. ನಮ್ಮ ಉಪೇಂದ್ರ ಸರ್ ಒಳ್ಳೊಳ್ಳೆದೇ ಬಿಡ್ತಾವೆ. ತಲೆ ಅಂದ್ರೆ ಅರಂತ ತಲೆ ಯಾರಿಗೂ ಇಲ್ಲ, ಅದು ಹಳೆ ಉದಿ ತಲೆ ಅದು. ಅದಕ್ಕಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಮಾಡಲೇಬೇಕು, ನಾನು ಇನ್ಸ್ಟಾಗ್ರಾಮ್ ಮಾಡೇ ಮಾಡ್ತೀನಿ. ಟ್ರೋಲ್ ಅಂತ ಸಾಂಗ್ ಇದೆ. ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಟ್ರೋಲ್ ಆಗ್ತಿದೆ ಆ ವಿಷಯನೆಲ್ಲ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ. ನೀವು ಕೂಡ ನಾನು ನೋಡಿದೆ, ನೀವು ಕೂಡ ಟ್ರೋಲ್ ಆಗ್ತಿದ್ದೀರಾ ಇತ್ತೀಚಿನ ದಿನಗಳಲ್ಲಿ. ನಿಮಗೆ ಆ ಟ್ರೋಲ್ ಸಾಂಗ್ ಅಲ್ಲಿ ಯಾವ್ದು ಇಷ್ಟ ಆಯ್ತು? ಆ ಟ್ರೋಲ್ ಸಾಂಗ್ ಅಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ಚೀಪ್ ಅಂದ್ರೆ ಅದು ನನಗೆ ತರ ನ್ಯಾಚಿಕೆ ಅದು ಬೇಡ. ಟ್ರೋಲ್ ಅಂತ ತುಂಬಾ ಇಷ್ಟ ಆಯ್ತು ಸರ್. ಅದರಲ್ಲಿ ನಾನು ಮಾಡಲೇಬೇಕು ಅಂತ ಇಷ್ಟ. ನೀವು ರೀಲ್ಸ್ ಮಾಡ್ತೀರಾ? ಮಾಡ್ತೇವೆ ರೀಲ್ಸ್. ನಂದು ಟ್ರೆಂಡಿಂಗ್ ಎಲ್ಲ ಇದೆ, ನಾನು ಮಾಡೇ ಮಾಡ್ತೀನಿ. ಫಾಸ್ಟ್ ಮಾಡ್ಯಾರ, ನಾ ಮಾಡದೇ ಇರ್ತಾನೆ, ನಾನು ಮಾಡಬೇಕು. ನಿಮ್ಗೆ ಏನು ಅನಿಸ್ತು ಸಾಂಗ್ ನೋಡೋದಾಗ? ನಮಗೆ ಚೀಪ್ ಅಂತ ಒಂದು ಸಾಂಗ್ ಬಿತ್ತಲ್ಲ, ಅವಾಗ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ, ಉಪೇಂದ್ರ ಅವರು ಏನಪ್ಪ ಇದು ಯಾರು ಕೌಂಟರ್ ಕೊಡೋ ರೀತಿಲಿ ಏನೋ ಮಾಡ್ತಾವ್ರೆ, ನಂದು ತುಂಬಾ ದೊಡ್ಡದು ನಿಂದು ತುಂಬಾ ಚಿಕ್ಕದು ಅಂತ ನಮ್ಗೆ ಡಬಲ್ ಮೀನಿಂಗ್ ಯೋಚನೆ ಆಯ್ತು. ನಮ್ಗೆ ಬಿಡಿ, ಅದು ವ್ಯೂವರ್ಸ್ ಗೊತ್ತಾಗುತ್ತೆ. ನಾವು ಅನ್ಕೊಂಡ್ವಿ ನಾಳೆ ರಿಲೀಸಿಂಗ್ ಅನ್ಕೊಂಡ್ರೆ ಇವತ್ತು ರಾತ್ರಿ ಯಾವತ್ತಾಗುತ್ತೋ ಅಂತ ಕಾಯ್ಕೊಂಡ್ ಕೂತಿದ್ವಿ. ಯಾವ ಸಾಂಗು ಈ ತರ ಕೌಂಟರ್ ಯಾರು ಕೊಟ್ಟಿರ್ತಾರೆ ಅಂತ, ನಮ್ಗೆ ಯಾರು ಹೇಳಿರ್ತಾರೆ ಅಂತ ನಮ್ ಕ್ಯೂರಿಯಾಸಿಟಿ. ನಾಳೆ ನೋಡ್ರೆ ಕಾರಣದಿಂದ ಆ ಸಾಂಗ್ ರಿಲೀಸ್ ಆಗಿಲ್ಲ. ಇವಾಗ ನಿನ್ನೆ ಸಡನ್ ಆಗಿ ಟ್ರೋಲ್ ಅಂತ ರಿಲೀಸ್ ಆಗಿದ್ದು ನೋಡಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಲೇಷನ್ ಪಾಪ್ಯುಲರ್ ಸಾಂಗ್ ಅಂತಾನೆ ಹೇಳ್ಬೋದು ಇದು. ಅದನ್ನೇ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಿರ್ಲಿ, ಒಂದು ರೀಲ್ಸ್ ಮಾಡಕ್ಕಾಗಿರ್ಲಿ, ಒಂದು ಏನೋ ಒಂದು ಕಂಟೆಂಟ್ ಮಾಡಕ್ಕಾಗಿರ್ಲಿ, ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಹುಷಾರಲ್ಲಿ ನೀವು ಮಾಡಿ. ಉಪ್ಪಿಕಾಯಿ ಸರ್ಫ್ ಕೈ ಒಂದು ತಗೊಳಕೊಂಡ್ಬಿಟ್ರೆ ಮುಗೀತು. ಒಂದೇ ಸಾಂಗಲ್ಲಿ ಹಾಕ್ಬಿಟ್ಟು ನಿಮ್ಗೆ ರುಬ್ಬಿಡ್ತಾರೆ. ಈಗ ನೋಡಿ, ಟ್ರೋಲರ್ಸ್ನ ನಾವೇನೋ ಮಾಡಿದ್ವಿ ಅಂದ್ರೆ ನಮ್ಮ ವಿಡಿಯೋಸ್ನ ಟ್ರೋಲರ್ಸ್ ಟ್ರೋಲ್ ಮಾಡ್ತಾರೆ. ಬಟ್ ಮಾಡಿರೋ ಅಷ್ಟು ಜನನ ಟ್ರೋಲ್ ಮಾಡಿರೋದಂದ್ರೆ ನಮ್ ಏಕೈಕ ಉಪ್ಪಿ ಸರ್ ಮಾತ್ರ. ಉಪ್ಪಿ ಸರ್ ಈಗ ಸಾಂಗ್ ನೋಡಿ, ಬೆಳ್ಳುಳ್ಳಿ ಕಬಾಬ್ದಾಗಿರ್ಬೋದು, ನಮ್ಮ ಮನ್ಸು ನಮ್ಗೆ ಒಳ್ಳೆ ಅದು ಇರ್ಬೋದು, ಕರಿಮಣಿ ಮಾಲೀಕ ತಾನು ಓನರೇ, ಕರಿಮಣ ಮಾಲೀಕ ಸಾಂಗ್ ಬರ್ದಿರ್ತಕ್ಕಂಥವ್ರೆ ಕರಿಮಣಿ ಮಾಲೀಕಂಗೆ ಟ್ರೋಲ್ ಮಾಡ್ತಾ ಇರೋದು. ಕರಿಮಣಿ ಮಾಲೀಕಂಗೆ ಟ್ರೋಲ್ ಮಾಡ್ತಾ ಇರೋದು. ಬಟ್ ಈ ಸಾಂಗ್ ಅಲ್ಲಿ ಏನಂದ್ರೆ ತುಂಬಾ ವಿಶೇಷತೆಗಳಿದೆ. ಏನಂದ್ರೆ ರಾಹುಲ್ ಆಗಿರ್ಬೋದು, ಜೋಡೆತ್ತುಗಳು ಆಗಿರ್ಬೋದು, ತಗುಡು ಆಗಿರ್ಬೋದು, ಆಮೇಲೆ ಕಂಗ್ರಾಚುಲೇಷನ್ ಬ್ರದರ್ ಆಗಿರ್ಬೋದು, ಬೆಳ್ಳುಳ್ಳಿ ಕಬಾಬ್ ಆಗಿರ್ಬೋದು, ಈ ನಮ್ಗೆ ಊಹೆ ಮಾಡೋಕೆ ಹೋಗಲ್ಲ. ನಾನು ನಿಜವಾಗ್ಲೂ 5 ಸಲ ನೋಡಿದ್ದೀನಿ ಸಾಂಗ್. ನಿನ್ನೆಯಿಂದ ಬೆಳಗ್ಗೆ ಒಂದ್ಸಲ ನೋಡಿದ್ದೀನಿ. ಕನ್ಫ್ಯೂಸ್ ಆಗೋಯ್ತದೆ. ಉಪ್ಪಿ ಸರ್ ಫಿಲಮ್ ನಾನು ಇದು ಬರ್ದಿಕ್ಕೊಬಿಡಿ, ಉಪ್ಪಿ ಸರ್ ಫಿಲಮ್ನೇ ಆಗಿರ್ಲಿ, ಉಪ್ಪಿ ಸರ್ ತಲೆನೇ ಆಗಿರ್ಲಿ, ಯಾವ ಕೈಲೂ ಬೀಟ್ ಮಾಡಕ್ಕಾಗಲ್ಲ. ಉಪ್ಪಿ ಸರ್ ಒಬ್ರೆ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಕ್ರಿಯೇಟಿವಿಟಿ ಹೆಡ್ ಅಂದ್ರೆ ನಮ್ಮ ಉಪ್ಪಿ ಸರ್. ನಿಮ್ಗೆ ಯಾವ ಟ್ರೋಲ್ ಇಷ್ಟ ಆಯ್ತು ಇತ್ತೀಚಿನ ದಿನಗಳಲ್ಲಿ? ನಮ್ಗೆ ಕರಿಮಣಿ ಮಾಲೀಕ ಅವ್ರ ಸಾಂಗ್ನ ಅವರೇ ಟ್ರೋಲ್ ಮಾಡಕ್ಕಾಗ, ಅದೊಂದು ತುಂಬಾ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಜೋಡೆತ್ತುಗಳು ಅನ್ನೋದು ಇಷ್ಟ ಆಯ್ತು. ಅಲ್ಲಿ ಇದು ಸಾಂಗ್ ಅಲ್ಲಿ ಒಂದು ತಪ್ಪಿಲ್ಲ ಸರ್. ಎಲ್ಲ ತಪ್ಪನ್ನು ಕವರ್ ಮಾಡಿ ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸಾಂಗು ಇಡ್ಲಿ, ವಡೆ, ಪಾಯಸ, ಚಿತ್ರಾನ್ನ, ಪೂರಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹೆಂಗ್ ರುಬ್ಬಿಟ್ರೆ ಆ ಸಾಂಗ್ ತರ ಐತೆ. ಸಾಂಗ್ ಮಾತ್ರ ಸ್ಪೆಷಲ್ ಆಗೈತೆ. ಈ ಅದು ಉಪ್ಪಿ ಸರ್ ನೋಡಿ ಸರ್, ಈಗ ರೀಸೆಂಟ್ ಆಗಿ ಟ್ರೋಲ್ಗಳು, ಬೆಳ್ಳುಳ್ಳಿ ಕಬಾಬ್, ನಮ್ಮ ಮನ್ಸು ಎಲ್ಲ ಈಚೆಗೆ 2 ತಿಂಗಳಿಂದ ವೈರಲ್ ಆಗಿರೋದು. 2 ತಿಂಗಳಿಂದ ಅಂತಂದ್ರೆ ಉಪ್ಪಿ ಸರ್ ಮ್ಯಾಕ್ಸಿಮಮ್ 1 ತಿಂಗಳು ಆದ್ಮೇಲೆ ಆ ಲಿರಿಕ್ಸ್ ಎಲ್ಲ ಬರ್ದಿ ಕೊಟ್ಟಿರೋದು. ಲಿರಿಕ್ಸ್ ಬೇರೆಯವ್ರು ಬರ್ದಿರ್ಬೋದು, ಐಡಿಯಾ ಕೊಟ್ಟಿರೋದು ಉಪ್ಪಿ ಸರ್. ಅಂದ್ರೆ ಉಪ್ಪಿ ಸರ್ ಕ್ರಿಯೇಟಿವಿಟಿ ತಲೆಗೆ ನಾವು ಎಕ್ಸ್ಪೆಕ್ಟ್ ಸರ್. ಇವತ್ತಿನವರೆಗೂ ಕನ್ನಡ ಇಂಡಸ್ಟ್ರಿಲಿ ಓಮ್ ತರ ಆಗಿರ್ಬೋದು, ತರ ಆಗಿರೋದು ಕ್ರಿಯೇಟಿವಿಟಿ ತೆಗ್ದಿರೋದಂದ್ರೆ ಉಪ್ಪಿ ಸರ್. ಈಗ ನೆನ್ನೆ ಮೊನ್ನೆ ಅಷ್ಟು ಸಖತ್ ವೈರಲ್ ಆಯ್ತು, ಕರಿಮಣಿ ಮಾಲೀಕ ನೀನಲ್ಲ, ಏನೇನಿಲ್ಲ ಅದರಲ್ಲಿ ಒಂದು ಕ್ರಿಯೇಟಿವಿಟಿ. ಅವ್ರ ಹೆಸರಲ್ಲಿ ಈ UI ಫಿಲಮ್ದು ಅಷ್ಟೇ. UI ಅಂದ್ರೆ ಏನು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅದೇ ಒಂದು ಕ್ರಿಯೇಟಿವಿಟಿ ಅವ್ರಿಗೆ.
ಆ ತರ ಒಂದು ಜನರಿಗೆ ಉಪ್ಪಿ ಸರ್ ಫಿಲಮ್ನ ಇದನ್ನ ಬರ್ದಿಕೊಂಬಿಡಿ. ಉಪ್ಪಿ ಸರ್ UI ಫಿಲಮ್ನ 3-4 ಸಲ ನೋಡಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. 3-4 ಸಲ ನೋಡಾದ್ಮೇಲೆ ಲೆಜೆಂಡ್ಗೆ ಅರ್ಥ ಆಗೋದು. ಈಗ ಸಿಂಗಲ್ ಆಗಿ ಈಗ ನಾರ್ಮಲ್ಗೆ ಜನರುಗಳಿಗೆಲ್ಲ ಲವರ್ಸ್ ಇಷ್ಟ ಅನ್ಸುತ್ತೆ. ನಮ್ಮಂತ ಲೆಜೆಂಡ್ಗೆ ಉಪೇಂದ್ರ ಅವ್ರು ಇಷ್ಟ. ಯಾಕಂದ್ರೆ ಇವತ್ತಿನವರೆಗೂ ಈ ಚಾಲೆಂಜ್ ಓಪನ್ ಚಾಲೆಂಜ್ ಇವತ್ತಿನವರೆಗೂ ಯಾರ್ಯಾರು ಬ್ರೇಕಪ್ ಆಗಿ ಸೂಸೈಡ್ ಮಾಡ್ಕೊಳಕ್ಕಾಗಿರ್ಲಿ, ಲವ್ ಬ್ರೇಕಪ್ ಆಗಿ ನೋವು ಮಾಡ್ಕೊತಾ ಇರ್ತೀರಾ, ಓಪನ್ ಅವತ್ತು ಪಿಕ್ಚರ್ ನೋಡಿ ಎಷ್ಟು ಜನ ಉದ್ಧಾರ ಆಗೋದು ಕೇಳಿ ಬ್ರದರ್. ಎಷ್ಟು ಜನ ಹೇಳ್ರಿ ಆ ಫಿಲಮ್ ನೋಡಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರು. ನಾನ್ ಯಾಕೆ ಅವಳಿಗೋಸ್ಕರ ನಾನು ಯಾಕೆ ನಾನು ಅದಾಯ್ತಾ. ಆ ತರ ಒಂದು ಕ್ರಿಯೇಟಿವಿಟಿ ಮಾಡಿ ಎಷ್ಟೋ ಜನ ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಒಂದು ಮೂವಿನ ಒಂದು ಅಬ್ಸರ್ವ್ ಮಾಡಿ ಮೆಸೇಜ್ ಕೂಡ ಇರುತ್ತೆ, ಕಾಮಿಡಿ ಕೂಡ ಇರುತ್ತೆ, ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟಿಗೆ ಅರ್ಥನೇ ಉಪೇಂದ್ರ ಸರ್ ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.